ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆದ ಚಂದ್ರಿಕಾ ಏನು ಅಂತ ಹೇಳ್ತೀವಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಈಗಲೇ ಕ್ಲಿಕ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಮರದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಹೌದು ಸ್ನೇಹಿತರೆ, ರಾಧಿಕಾ ಮನೆಗೆ ಚಂದ್ರಿಕಾ ತನ್ನ ಗ್ಯಾಂಗ್ ಜೊತೆಗೆ ಬಂದಿದ್ದಾಳೆ. ರಾಧಿಕಾ ಹಾಗೂ ಮಕ್ಕಳನ್ನು ಕರ್ಕೊಂಡು ಸ್ವತಃ ಚಂದ್ರಿಕಾ ಬಂದಿದ್ದಾಳೆ. ಹಾಗೆ ಮುರುಗನ ಗ್ಯಾಂಗ್ ಕೂಡ ಬಂದಿದೆ. ಮುರುಗನನ್ನು ನೋಡಿ ಆಯುಷಿ ಮತ್ತು ಖುಷಿ ಬಚ್ಚಿಟ್ಕೊಳ್ತಾರೆ. ರಾಧಿಕಾ ಕಣ್ಣೀರನ್ನು ಹಾಕಿ ನಮ್ಮನ್ನು ಬಿಟ್ಬಿಡು, ನಮ್ಮ ಫ್ಯಾಮಿಲಿ ಬದುಕೊಂತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಿಕಾ ಒಪ್ಪೋದಿಲ್ಲ. ನಮ್ಮನೆಗೆ ಹೋಗೋಣ ಬಾ ಅಂತ ಚಂದ್ರಿಕಾ ರಾಧಿಕಾ ಅವರನ್ನು ಕರೀತಾಳೆ. ಹಾಗೆ ರಾಧಿಕಾ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾಳೆ. ನೀನು ಏಕೆ ನನ್ನ ಗಂಡನನ್ನು ಮದುವೆ ಆಗಿದೆಯಂತೆ, ಈ ರೀತಿ ಎಲ್ಲ ಪ್ರಶ್ನೆಯನ್ನು ಕೇಳ್ತಾಳೆ ರಾಧಿಕಾ. ಕೊನೆಗೆ ಚಂದ್ರಿಕಾ ಕೋಪಗೊಂಡು ಎಲ್ಲವನ್ನ ಸತ್ಯವನ್ನು ಹೇಳ್ತಾಳೆ. ವಾಸು ಮೇಲೆ ಸೇಡಿ ತೀರಿಸಿಕೊಳ್ಳೋಕ್ಕೆ ಗೌತಮನ ಮದುವೆ ಆದೆ, ಇದೆಲ್ಲ ಸೇಡಿ ತೀರಿಸಿಕೊಳ್ಳೋಕ್ಕೆ ಅಷ್ಟೇ ಅಂತ ಹೇಳ್ತಾಳೆ. ಚಂದ್ರಿಕಾಳ ನಿಜವಾದ ಬಣ್ಣ ರಾಧಿಕಾಗೆ ತಿಳಿಯುತ್ತೆ. ಇದರಿಂದ ಚಂದ್ರಿಕಾ ಜೊತೆ ಬರಲು ನಿರಾಕರಿಸ್ತಾಳೆ ರಾಧಿಕಾ. ನಂತರ ಕೋಪಗೊಂಡ ಚಂದ್ರಿಕಾ ಆ ಮಕ್ಕಳನ್ನು ಕರ್ಕೊಂಡು ಬರೋಕ್ಕೆ ಹೇಳ್ತಾಳೆ ಮುರುಗನಿಗೆ. ಬಚ್ಚಿಟ್ಟುಕೊಂಡಿದ್ದ ಆಯುಷಿ ಮತ್ತು ಖುಷಿಯನ್ನು ಕರ್ಕೊಂಡು ಬರ್ತಾನೆ. ನಂತರ ಸನ್ನಿಧಿ ಎಲ್ಲಿದ್ದೀರಾ, ನಾವು ಮನೆ ಹತ್ರ ಬರ್ತಾ ಇದ್ದೀವಿ ಅಂತ ಹೇಳ್ತಾಳೆ ರಾಧಿಕಾಗೆ. ಅಷ್ಟರಲ್ಲಿ ಪೊಲೀಸ್ ಸೈರನ್ ಕೇಳಿ ಬರುತ್ತದೆ. ಪೊಲೀಸ್ ಗ್ಯಾಂಗ್ ಜೊತೆಗೆ ಅಖಿಲ್, ಸನ್ನಿಧಿ ಎಲ್ಲ ಬರ್ತಾರೆ. ಪೊಲೀಸರು ಮನೆ ನೋಡುವಷ್ಟರಲ್ಲಿ ಚಂದ್ರಿಕಾ ಅಲ್ಲಿ ಇರೋದಿಲ್ಲ. ಅಷ್ಟೊತ್ತಿಗೆ ಚಂದ್ರಿಕಾ ಮತ್ತು ಮುರುಗನ ಜೊತೆ ಎಸ್ಕೇಪ್ ಆಗಿರ್ತಾಳೆ. ನಂತರ ಅಖಿಲ್, ಮಾಯಾ, ಸನ್ನಿಧಿ, ಅಂಜಲಿ ಮನೆಯೆಲ್ಲ ನೋಡ್ತಾರೆ. ಆದರೆ ಚಂದ್ರಿಕಾ ಮನೆಯಲ್ಲಿ ಇರೋದಿಲ್ಲ. ಮಾಯಾ ಓಡೋಗಿ ರಾಧಿಕಾಳನ್ನು ತಪ್ಕೊತಾಳೆ. ಎಸ್ಕೇಪ್ ಆಗಿರುವ ಚಂದ್ರಿಕಾ ಪೊಲೀಸರ ಕೈಗೆ ಸಿಗ್ತಾಳಾ, ಇಲ್ಲ ರಾಧಿಕಾ ಮನೆಗೆ ಹೋಗ್ತಾಳೆ ಎಂದು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ನಿಮ್ಮ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ CTV ಕರ್ನಾಟಕ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.